28 ಒಳಗಡೆ ಏನಾದರೂ ಅವಕಾಶ ಕೊಡೋದು ರೆಡಿ ಇದ್ದೀರಾ ಸರ್? ನೋಡಿ, ಅದು ಚರ್ಚೆ ಪ್ರಶ್ನೆ ಅದು ಉದ್ಭವಿಸಲ್ಲ. ಈಗಂತಿ ಮತ್ತೆ ಹೆಚ್ಚು ಉದ್ಭವಿಸಲ್ಲ. ನಿನ್ನಿಂದ ಉದ್ಭವಿಸಿಲ್ಲ ಸರ್ ಅದು. ನಿನ್ನಿಂದ ಕ್ಲೋಸ್ ಚಾಪ್ಟರ್ ಆಗಿದೆ. ನಿನ್ನೆ ಏನು ಮರು ವಿಚಾರಣೆಗೆ ಪಿಟಿಷನ್ ಹಾಕ್ಬೇಕಂದ್ರೂ ಈಗ ಅದಕ್ಕೂ ಅವಕಾಶ ಇಲ್ಲ. ಈಗ ಸ್ವಾಮೀಜಿಗಳು ಡೈಲಿ ಹೇಳ್ತಾರೆ ಡಬಲ್ ಬೆಂಚ್ ಟ್ರಿಬಲ್ ಬೆಂಚಿಗೆ ಹೋದ್ರಿ ಸರ್. ನಿನ್ನೆ ಜಡ್ಜ್ಮೆಂಟ್ ಸಿಂಗಲ್ ಬೆಂಚ್ ಆಯ್ತು. ಸುಪ್ರೀಂ ಕೋರ್ಟ್ ಡಬಲ್ ಬೆಂಚಿಗೆ ಹೋದ್ರಿ ಸರ್. ಹೋದ್ರೆ ಹೋಗ್ಬೋದು. ಅರ್ಜಿ ಹಾಕಕ್ಕೆ ಏನೋ ಸಮಸ್ಯೆ ಇಲ್ಲ. ಅರ್ಜಿ ಹಾಕ್ಬೋದು. ಅದ್ರ ತೀರ್ಪು ಬರ್ತೈತೆ ಅಂತ ಏನು ಹೇಳೋದು. ಹಂಗೆ ನೀವು ವೈಯಕ್ತಿಕವಾಗಿ ಸಿಂಗಲ್ ಬೆಂಚ್ ಜಡ್ಜ್ಮೆಂಟಿಗೆ ಖುಷಿ ಇದೀರಿ ಸರ್? ಖುಷಿ ನಾವೇನಿಲ್ಲ. ಪಾರ್ಟಿ ಏನು ಹೇಳ್ತೇವೆ ಅದನ್ನು ನಾವು ಕೇಳ್ತೇವೆ. ನಾವೇನು ಖುಷಿ ಆಗುವಂಥದ್ದು ಏನಿದೆ. ಈಗ ಅವ್ರು CM ಇದ್ದಾರೆ. ಮಧ್ಯದಾಗ ಅದು ಅರ್ಧ ಗೀರದ ನೀವು ಸುದ್ದಿ ಆಯ್ತು ಅಷ್ಟೇ. ನಾವು ಸಾಕ ಸರಿ ಹೇಳಿದ ಅವರೇ CM ಇರ್ತಾರೆ, ನಾವು ಹೇಳಿದ್ದೀವಿ. ಬೇರೆ ಯಾರು ಹೇಳಿದ್ದಾರೆ? DK ಸುರೇಶಸ್ ಅಂತ ಹೇಳಿದ್ದಾರೆ. ಹಿಂದೆ ಅಧ್ಯಕ್ಷ ಶಿವಕುಮಾರ್ ಅವರೇ ಹೇಳಿದ್ದಾರೆ ಖಾಲಿ ಇಲ್ಲ. ಮತ್ತು ಅವ್ರು ಹೇಳಿದ್ಮ್ಯಾಗ ಇನ್ನು ನಮ್ಮನ್ನು ಕೇಳೋದು ಏನು ಅವಶ್ಯಕತೆ ಇದ್ದಾರೆ? ನೀವು ಮಾಡ್ಸೋಕೆ ಶುರು ಮಾಡಿ ನಾವ್ಯಾರು ಮಾಡೋದು? ನಾವು ನಮ್ಮ ಲೆವೆಲಲ್ಲಿ ಕ್ಲೋಸು. ನೀವೇನಾರ ಮತ್ತೆ ಯಾರೋ ಹೆಂಗಿದ್ರೆ ಇದ್ದ ಸುತ್ತಾಕಿ ಬರ್ತೈತೆ. ಯಾರು ಹೇಳ್ತಾರೆ ಮತ್ತು ನೋಡೋಗಿದ್ರೆ ನಮ್ದೇನು ತಕರಾರಿಲ್ಲ. ರಾಹುಲ್ ಗಾಂಧಿ ಅವರು ಭೇಟಿ ಸಿಕ್ಕಿಲ್ಲ ಸರ್. ಕೆಲವೊಂದು ಕಡೆ ಇಂಟರ್ವ್ಯೂ ಆಗ್ತಾ ಇದ್ದಾರೆ ಅಂತ. ಭೇಟಿ ಆಗೋದು ಬಿಡೋದು ಅದಕ್ಕೂ ಸೆಟಪ್ ಇದೆ ಕಾಂಗ್ರೆಸ್ನಲ್ಲಿ. ಎಲ್ಲನೂ ಸೋನಿಯಾಜಿ ರಾಹುಲ್ಜಿ ಅಟೆಂಡ್ ಮಾಡೋದಲ್ಲ. ಕೆಳಗಡೆ ಜನರಲ್ ಸೆಕ್ರೆಟ್ರಿ ಥರ ಅವ್ರ ಲೆವೆಲ್ದಾಗ ಅಧ್ಯಕ್ಷದಾರ. ಅವರಂತಲಿ ಕೆಲವು ಎಲ್ಲ ಮುಕ್ತಾಯ ಆಗ್ತದೆ. ಎಲ್ಲನೂ ರಾಹುಲ್ಜಿ ಮಾಡೋದಲ್ಲ. ಸೊ ಭಾಳಷ್ಟು ಕೆಲಸ ಜನರಲ್ ಸೆಕ್ರೆಟ್ರಿ ಇದ್ದಾರೆ, ಔರಂಗಿ ಸೆಕ್ರೆಟ್ರಿ ಇದ್ದಾರೆ, ಕೊನೆಗೆ ನಮ್ಮವರೇ ರಾಷ್ಟ್ರ ಅಧ್ಯಕ್ಷದಾರ. ಅಲ್ಲಿ ಸಾಲ್ವ್ ಮಾಡ್ಕೋತಾರೆ. ಈಗ ಪುತ್ರನನ್ನ DCC ಬ್ಯಾಂಕ್ ಮೂಲಕನೇ ಮೇನ್ ಸ್ಟ್ರೀಮಿಗೆ ತರ್ತಾ ಇದ್ದೀರಾ? ನೋಡೋಣ, ಇನ್ನೂ ಅವಕಾಶ ಇದೆ. ಚರ್ಚೆ ನಡೀತಾ ಇದ್ದಾರೆ. ಇನ್ನೂ 3 ತಿಂಗಳಿದೆ ಚುನಾವಣೆ. ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತಾರೆ.